Question number 141, Iqra Chowdhury. Honorable members, please go back to your seats. Let the budget discussion start. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನಿರ್ಣಯವನ್ನ ಮಾರ್ಚ್ 9ಕ್ಕೆ ಮಂಡಿಸೋ ಸಾಧ್ಯತೆ ಇದೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ವರದಿಯಾಗಿದೆ. ಓಂ ಬಿರ್ಲಾ ಅವರನ್ನ ಲೋಕಸಭಾ ಸ್ಪೀಕರ್ ಹುದ್ದೆಯಿಂದ ಪದಚ್ಯುತಿಗೊಳಿಸೋ ಪ್ರಕ್ರಿಯೆಯನ್ನ ವಿರೋಧ ಪಕ್ಷಗಳು ಶುರು ಮಾಡ್ತಾ ಇದ್ದ ಹಾಗೇನೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಪಕ್ಷ ಇತರೆ ವಿರೋಧ ಪಕ್ಷಗಳ ಜೊತೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ಗೊತ್ತುವಳಿಯ ನೋಟಿಸ್ ಅನ್ನ ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಅವರಿಗೆ ಫೆಬ್ರವರಿ 10ರಂದು ಸಲ್ಲಿಸಿತ್ತು. ಇದಾದ ಮೇಲೆ ಓಂ ಬಿರ್ಲಾ ಸದನದಿಂದ ಹಿಂದೆ ಸರಿದಿದ್ದಾರೆ. ಸಂವಿಧಾನದ 94C ವಿಧಿ ಲೋಕಸಭೆಯ ಸ್ಪೀಕರ್ ಅಥವಾ ಉಪಸ್ಪೀಕರ್ ಅವರನ್ನ ಪದಚ್ಯುತಿಗೊಳಿಸೋ ನಿಬಂಧನೆಗಳ ಬಗ್ಗೆ ಹೇಳುತ್ತೆ. ಸಂವಿಧಾನದ 96ನೇ ವಿಧಿ ಸ್ಪೀಕರ್ಗೆ ಸದನದಲ್ಲಿ ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಸ್ಪೀಕರ್ ಅನ್ನ ಪದಚ್ಯುತಿಗೊಳಿಸೋ ನಿರ್ಣಯದ ಮೇಲೆ ಸ್ಪೀಕರ್ ತಮ್ಮ ಮತ ಚಲಾಯಿಸಬಹುದು. ಆದರೆ ಸಮಬಲದ ಸಂದರ್ಭದಲ್ಲಿ ಮತದಾನದಿಂದ ದೂರ ಕೂಡ ಉಳಿಬಹುದು. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಅವರ ಭಾರತ ಚೀನಾ ಸಂಘರ್ಷವನ್ನು ಉಲ್ಲೇಖಿಸುವ ಪುಸ್ತಕದ ಆಯ್ದ ಭಾಗವನ್ನು ಓದೋದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸ್ಪೀಕರ್ ಅವಕಾಶ ಕೊಡದ ಕಾರಣ ಫೆಬ್ರವರಿ 2ರಿಂದ ಲೋಕಸಭೆಯಲ್ಲಿ ಗದ್ದಲ ಶುರುವಾಗಿದೆ. ಫೆಬ್ರವರಿ 4ರಂದು ವಿರೋಧ ಪಕ್ಷಗಳು ಸೃಷ್ಟಿ ಮಾಡಿದ ಗದ್ದಲದಿಂದ ಮೋದಿಯವರು ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಫೆಬ್ರವರಿ 5ನೇ ತಾರೀಕು ಭಾಷಣ ಇಲ್ಲದೆ ವಂದನಾ ನಿರ್ಣಯವನ್ನು ಅಂಗೀಕರಿಸಲಾಯಿತು. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ವಿರೋಧ ಪಕ್ಷದ ಆರೋಪ ಸೇರಿದ ಹಾಗೆ 4 ಘಟನೆಗಳನ್ನು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಚೀನಾದೊಂದಿಗಿನ 2020ರ ಬಿಕ್ಕಟ್ಟನ್ನು ಪ್ರಸ್ತಾಪ ಮಾಡುವಾಗ ರಾಹುಲ್ ಗಾಂಧಿ ಅವರು ಜನರಲ್ ಎಂಎಂ ನರವಣೆ ಅವರ ಅಪ್ರಕಟಿತ ಆತ್ಮಚರಿತ್ರೆಯನ್ನ ಉಲ್ಲೇಖ ಮಾಡಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಓಂ ಬಿರ್ಲಾ ಅವರು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪದಚ್ಯುತಿಗೊಳಿಸೋ ನಿರ್ಣಯದ ಬಗ್ಗೆ ಸದನ ಸಂಪೂರ್ಣವಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡೋ ತನಕ ಸದನದ ಕಲಾಪದಲ್ಲಿ ಭಾಗಿ ಆಗೋದಿಲ್ಲ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಕೂರೋದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಓಂ ಬಿರ್ಲಾ ಅವರ ಈ ನಿರ್ಧಾರವನ್ನ ಅವರ ಉನ್ನತ ಸಂಸದೀಯ ಆದರ್ಶಗಳು ಹಾಗೆ ಅವರ ಸ್ಥಾನದ ನಿಷ್ಪಕ್ಷಪಾತತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಇದು ಪ್ರಮುಖ ಹೆಜ್ಜೆ ಅಂತಾನೆ ನೋಡ್ಲಾಗ್ತಾ ಇದೆ. ಹೀಗಾಗಿ ನಮ್ಮ ರಾಜ್ಯದ ಬೆಂಗಳೂರಿನ ಸಂಸದರಾಗಿರುವಂತಹ PC ಮೋಹನ್ ಅವರು ಸ್ಪೀಕರ್ ಓಂ ಬಿರ್ಲಾ ಅವರ ಅನುಪಸ್ಥಿತಿಯಲ್ಲಿ ಸ್ಪೀಕರ್ ಕುರ್ಚಿಯಲ್ಲಿ ಕೂತ್ಕೊಂಡ್ರು. ನಂತರದಲ್ಲೂ ಕೂಡ ಸಂಸತ್ನಲ್ಲಿ ಒಂದಷ್ಟು ಗದ್ದಲಗಳು ಉಂಟಾದವು. Hello, members, question number 141, Iqra Chowdhury. उत्तर सदन के पटल पर रख दिया. Members, please go back to your seats. Honorable members, please go back to your seats. Let the budget discussion start. The House stand adjourned to meet again at 2 p.m. Subscribe to One India and never miss an update. Download the One India app now.